ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಆಪರೇಷನ್ ಸಿಂಧೂರ್ ಕುರಿತಂತೆ ಇದೀಗ ಮತ್ತೊಂದು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನದ ಮುರಿತ್ಕೆಯಲ್ಲಿದ್ದ ಲಷ್ಕರ್ ಎ ತೈಬಾ ಅಂದರೆ LET ಉಗ್ರ ಸಂಘಟನೆಯ ಪ್ರಮುಖ ಕೇಂದ್ರ ಮರ್ಕಜ್ ತೈಬಾ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ವಾಯುಪಡೆಯ ಮಹಿಳಾ ಫ್ಲೈಟ್ ಲೆಫ್ಟಿನೆಂಟ್ ಒಬ್ಬರು ಭಾಗವಹಿಸಿದ್ದರು ಎಂಬ ಮಾಹಿತಿ ಇದೀಗ ವರದಿಯಾಗಿದೆ. ವರದಿಗಳ ಪ್ರಕಾರ ಈ ಮಹಿಳಾ ಅಧಿಕಾರಿಯು Su-30 MKI ಯುದ್ಧ ವಿಮಾನವನ್ನು ಹಾರಿಸಿ ಮುರಿತ್ಕೆಯಲ್ಲಿದ್ದ LET ಕೇಂದ್ರದ ಮೇಲೆ ನಡೆದ ಪ್ರಮುಖ ದಾಳಿ ಪಡೆಯ ಭಾಗವಾಗಿದ್ದರು. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಈ ಮಹಿಳಾ ಪೈಲಟ್ ಸೇರಿದಂತೆ ದಾಳಿಯಲ್ಲಿ ಭಾಗವಹಿಸಿದ ಪೈಲಟ್ಗಳ ನಿಖರ ಗುರುತುಗಳನ್ನು ಭಾರತೀಯ ವಾಯುಪಡೆ ಬಹಿರಂಗಪಡಿಸಿಲ್ಲ. ಕಾರ್ಯಾಚರಣೆಯ ಭದ್ರತೆಯ ಕಾರಣದಿಂದ ಅವರ ಹೆಸರು ಮತ್ತು ವೈಯಕ್ತಿಕ ವಿವರಗಳನ್ನು ರಹಸ್ಯವಾಗಿಯೇ ಇಡಲಾಗಿದೆ. ಹಾಗಾದರೆ ಈ ಮಹಿಳಾ ಪೈಲಟ್ ಯಾವ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು? ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಮೊದಲು ಮರ್ಕಜ್ ತೈಬಾ ಬಗ್ಗೆ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಮುರಿತ್ಕೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಪ್ರಮುಖ ಪ್ರದೇಶ. ಇಲ್ಲಿ ಇರುವ ಮರ್ಕಜ್ ತೈಬಾ ಹಲವು ವರ್ಷಗಳಿಂದ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಈ ಸ್ಥಳವನ್ನು ಉಗ್ರರ ನೇಮಕಾತಿ, ಉಗ್ರರ ಸಿದ್ಧಾಂತ ಬೋಧನೆ ಮತ್ತು ತರಬೇತಿಗೆ ಸಂಬಂಧಿಸಿದ ಪ್ರಮುಖ ಕೇಂದ್ರವೆಂದು ಭದ್ರತಾ ಸಂಸ್ಥೆಗಳು ಗುರುತಿಸಿವೆ. 2008ರ ಮುಂಬೈ ಉಗ್ರ ದಾಳಿಯೊಂದಿಗೆ ಸಂಬಂಧ ಹೊಂದಿದ್ದ ಕೆಲವು ತರಬೇತಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿಯೂ ಈ ಸ್ಥಳದ ಹೆಸರು ಹಲವು ಬಾರಿ ಕೇಳಿ ಬಂದಿದೆ. 2025ರ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿಯಲ್ಲಿ 26 ನಾಗರಿಕರು ಸಾವನ್ನಪ್ಪಿದ್ದರು. ಈ ದಾಳಿಯ ನಂತರ ಭಾರತವು ಭಯೋತ್ಪಾದಕ ಮೂಲಸೌಕರ್ಯಗಳ ಕುರಿತು ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆಯನ್ನು ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿತ್ತು. ಅದರ ಮುಂದುವರಿದ ಭಾಗವಾಗಿಯೇ 2025ರ ಮೇ 7ರ ಮುಂಜಾನೆ ಆಪರೇಷನ್ ಸಿಂಧೂರ್ ಆರಂಭವಾಯಿತು. ಆರಂಭಿಕ ಹಂತದಲ್ಲಿ ಭಾರತೀಯ ಪಡೆಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಒಟ್ಟು 9 ಭಯೋತ್ಪಾದಕ ತರಬೇತಿ ಶಿಬಿರಗಳು ಮತ್ತು ಪ್ರಮುಖ ಸೇನಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡವು. ಇವುಗಳಲ್ಲಿ ಪಾಕಿಸ್ತಾನದ ಒಳಭಾಗದಲ್ಲಿದ್ದ 2 ಅತ್ಯಂತ ಪ್ರಮುಖ ಗುರಿಗಳು ಎಂದರೆ ಮುರಿತ್ಕೆಯಲ್ಲಿರುವ ಮರ್ಕಜ್ ತೈಬಾ ಮತ್ತು ಬಹವಲ್ಪುರದಲ್ಲಿರುವ ಜೈಷ್ ಎ ಮೊಹಮ್ಮದ್ ಟೆರರಿಸ್ಟ್ ಕೇಂದ್ರಗಳಾಗಿದ್ದವು. ಮುರಿತ್ಕೆ ಮೇಲಿನ ದಾಳಿಯಲ್ಲಿ ಇಂಡಿಯನ್ ಏರ್ ಫೋರ್ಸ್ ಪ್ರಮುಖ ಪಾತ್ರ ವಹಿಸಿತ್ತು. ಇಲ್ಲಿ ಬಳಸಲಾದ ಪ್ರಮುಖ ಯುದ್ಧ ವಿಮಾನಗಳಲ್ಲಿ ಒಂದಾಗಿತ್ತು ನಮ್ಮ Su-30 MKI. Su-30 MKI ಭಾರತದ ವಾಯುಪಡೆಯ ಅತ್ಯಂತ ಪ್ರಮುಖ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ಗಳಲ್ಲಿ ಒಂದಾಗಿದೆ. ಇದು 2 ಇಂಜಿನ್ಗಳನ್ನು ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನವಾಗಿದ್ದು ದೂರದ ಶತ್ರು ಗುರಿಗಳ ವಿರುದ್ಧ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಮರ್ಥ್ಯ ಹೊಂದಿದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬ್ರಹ್ಮೋಸ್ ಮತ್ತು ರ್ಯಾಂಪೇಜ್ ಸೇರಿದಂತೆ ದೂರದಿಂದಲೇ ಶತ್ರುಗಳ ಗುರಿಯನ್ನು ಹೊಡೆಯಬಲ್ಲ ಸ್ಟ್ಯಾಂಡ್ ಆಫ್ ವೆಪನ್ಸ್ ಬಳಕೆಯ ಬಗ್ಗೆ ವರದಿಗಳು ಬಂದಿವೆ. ಆದರೆ ಯಾವ ಪೈಲಟ್ ಯಾವ ನಿರ್ದಿಷ್ಟ ಶಸ್ತ್ರಾಸ್ತ್ರವನ್ನು ಬಳಸಿದರು ಎಂಬ ಮಾಹಿತಿಯನ್ನು ಅಧಿಕೃತವಾಗಿ ಬಹಿರಂಗಪಡಿಸಲಾಗಿಲ್ಲ. ಹೀಗಾಗಿ ಈ ಮಹಿಳಾ ಫ್ಲೈಟ್ ಲೆಫ್ಟಿನೆಂಟ್ ಅವರು ನಿರ್ದಿಷ್ಟವಾಗಿ ಯಾವ ಕ್ಷಿಪಣಿ ಅಥವಾ ಶಸ್ತ್ರಾಸ್ತ್ರವನ್ನು ಬಳಸಿದರು ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇದು ಕಾರ್ಯಾಚರಣೆಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಯ ಭಾಗವಾಗಿದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಈ ಕಾರ್ಯಾಚರಣೆಯಲ್ಲಿ ಮಹಿಳಾ ಪೈಲಟ್ ಒಬ್ಬರೇ ಇರಲಿಲ್ಲ. ರಕ್ಷಣಾ ಮತ್ತು ಭದ್ರತಾ ಮೂಲಗಳ ಪ್ರಕಾರ ಹಲವಾರು ಮಹಿಳಾ ಯುದ್ಧ ವಿಮಾನದ ಪೈಲಟ್ಗಳು Su-30 MKI ಮತ್ತು ರಫೇಲ್ ಯುದ್ಧ ವಿಮಾನಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದರು. ಕೆಲವು ಕಾರ್ಯಾಚರಣೆಗಳಲ್ಲಿ ಅವರು ನೇರವಾಗಿ ಪೈಲಟ್ ಆಗಿ ಕಾರ್ಯನಿರ್ವಹಿಸಿದರೆ ಇನ್ನು ಕೆಲವು ಕಾರ್ಯಾಚರಣೆಗಳಲ್ಲಿ ವೆಪನ್ ಸಿಸ್ಟಮ್ ಆಪರೇಟರ್ ಅಂದರೆ WSO ಆಗಿ ಕರ್ತವ್ಯ ನಿರ್ವಹಿಸಿದ್ದರು. ಇಲ್ಲಿ ಭಾರತೀಯ ವಾಯುಪಡೆಯ ಒಂದು ಪ್ರಮುಖ ಬದಲಾವಣೆಯನ್ನು ಗಮನಿಸಬೇಕು. ಒಬ್ಬ ಅಧಿಕಾರಿ ಫೈಟರ್ ಸ್ಟ್ರೀಮ್ಗೆ ಪ್ರವೇಶಿಸಿದ ನಂತರ ಅವರ ಲಿಂಗವನ್ನು ಆಧರಿಸಿ
ಯಾವುದೇ ಪ್ರತ್ಯೇಕ ಮಾನದಂಡ ಇರುವುದಿಲ್ಲ. ಅವರು ಪುರುಷರಾಗಿರಲಿ ಅಥವಾ ಮಹಿಳೆಯಾಗಿರಲಿ, ಅಗತ್ಯವಿರುವ ತರಬೇತಿ ಮತ್ತು ಯುದ್ಧ ವಿಮಾನದ ಪರಿವರ್ತನಾ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಅವರನ್ನು ಯುದ್ಧ ವಿಮಾನದ ಪೈಲಟ್ಗಳಾಗಿಯೇ ಪರಿಗಣಿಸಲಾಗುತ್ತದೆ. ಅದೇ ತರಬೇತಿ, ಅದೇ ಕಾರ್ಯಾಚರಣೆಯ ಜವಾಬ್ದಾರಿ, ಅದೇ ರೀತಿಯ ಸಿದ್ಧತೆ ಮತ್ತು ಅಗತ್ಯವಿದ್ದಾಗ ಅತ್ಯಂತ ಅಪಾಯಕಾರಿ ಯುದ್ಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುವ ಜವಾಬ್ದಾರಿಯೂ ಅದೇ. ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ಗೆ ಮಹಿಳಾ ಅಧಿಕಾರಿಗಳ ಪ್ರವೇಶವು 2015 ಮತ್ತು 16ರ ಅವಧಿಯಲ್ಲಿ ಆರಂಭವಾಯಿತು. ಇದಾದ ನಂತರ ಮಹಿಳಾ ಪೈಲಟ್ಗಳು ವಿವಿಧ ಯುದ್ಧ ವಿಮಾನಗಳನ್ನು ಹಾರಿಸಿದ್ದಾರೆ. ಅವುಗಳಲ್ಲಿ ಸು-30 MKI, ರಫೇಲ್, MiG-29 ಮತ್ತು ತೇಜಸ್ ಯುದ್ಧ ವಿಮಾನಗಳು ಪ್ರಮುಖವಾಗಿವೆ. ಈ ಹಿನ್ನೆಲೆಯಲ್ಲೇ ಆಪರೇಷನ್ ಸಿಂಧೂರ್ನಲ್ಲಿ ಮಹಿಳಾ ಯುದ್ಧ ವಿಮಾನ ಪೈಲಟ್ಗಳ ನೇರ ಕಾರ್ಯಾಚರಣೆಯ ಭಾಗವಹಿಸುವಿಕೆ ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ಇದು ಕೇವಲ ಮಹಿಳಾ ಪೈಲಟ್ಗಳು ಯುದ್ಧ ವಿಮಾನಗಳನ್ನು ಹಾರಿಸುತ್ತಿದ್ದಾರೆ ಎಂಬುದನ್ನು ಮಾತ್ರ ತೋರಿಸುವುದಿಲ್ಲ, ಅವರ ಅತ್ಯಂತ ಸೂಕ್ಷ್ಮ ಮತ್ತು ಅಪಾಯಕಾರಿ ನೈಜ ಯುದ್ಧ ಕಾರ್ಯಾಚರಣೆಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಈ ವಿಷಯದ ಬಗ್ಗೆ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಕೂಡ ಈ ಹಿಂದೆ ಮಾತನಾಡಿದ್ದರು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿರ್ವಹಿಸಿದ ಪಾತ್ರವನ್ನು ಅವರು ನಾರಿ ಶಕ್ತಿಯ ಉದಾಹರಣೆಯಾಗಿ ಶ್ಲಾಘಿಸಿದ್ದರು. ಮೇ 7ರಂದು ದೇಶದ ಮುಂದೆ ನಡೆದ ಅಧಿಕೃತ ಮಾಹಿತಿಗಳ ಹಂಚಿಕೆಯ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಹೆಸರುಗಳು ವಿಶೇಷವಾಗಿ ಗಮನ ಸೆಳೆದಿದ್ದವು. ಆದರೆ ಇದೀಗ ಹೊರಬಂದಿರುವ ಮಾಹಿತಿಯ ಪ್ರಕಾರ ಮಹಿಳಾ ಅಧಿಕಾರಿಗಳ ಪಾತ್ರವು ಕೇವಲ ಮಾಹಿತಿ ನೀಡುವ ಅಥವಾ ಬೆಂಬಲಿಸುವ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಮಹಿಳಾ ಯುದ್ಧ ವಿಮಾನದ ಪೈಲಟ್ಗಳು ನೇರವಾಗಿ ಸ್ಟ್ರೈಕ್ ಪ್ಯಾಕೇಜಸ್ ನ ಭಾಗವಾಗಿದ್ದರು ಎಂಬ ಮಾಹಿತಿ ಈ ಕಾರ್ಯಾಚರಣೆಯ ಮತ್ತೊಂದು ಪ್ರಮುಖ ಆಯಾಮವನ್ನು ತೋರಿಸುತ್ತದೆ. ಇದೇ ಸಂದರ್ಭದಲ್ಲಿ ಡಿಸ್ಕವರಿ ಚಾನೆಲ್ ನ ಡಿ ಕ್ಲಾಸಿಫೈಡ್ ಆಪರೇಷನ್ ಸಿಂಧೂರ್ ಎಂಬ 2 ಭಾಗಗಳ ಸಾಕ್ಷ್ಯಚಿತ್ರವು ಗಮನ ಸೆಳೆದಿದೆ. ಈ ಸರಣಿಯಲ್ಲಿ ಕಾರ್ಯಾಚರಣೆಗೆ ಸಂಬಂಧಿಸಿದ ಹಿರಿಯ ಸೇನಾ ಅಧಿಕಾರಿಗಳು, ಕಾರ್ಯಾಚರಣೆಯ ಕಮಾಂಡರ್ಗಳು ಮತ್ತು ಇತರ ಸಿಬ್ಬಂದಿಗಳ ಅನುಭವಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ಒಬ್ಬ ಮಹಿಳಾ ಅಧಿಕಾರಿಯ ಗುರುತನ್ನು ರಹಸ್ಯವಾಗಿಡಲಾಗಿದೆ. ಇದು ಇದೀಗ ಹೊರಬಂದಿರುವ ವರದಿಗಳೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕಾದ ವಿಷಯವೆಂದರೆ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಮಹಿಳಾ ಪೈಲಟ್ಗಳ ಹೆಸರುಗಳು ಅಥವಾ ಅವರ ವೈಯಕ್ತಿಕ ಕಾರ್ಯಾಚರಣೆಯ ವಿವರಗಳು ಅಧಿಕೃತವಾಗಿ ಬಹಿರಂಗಗೊಂಡಿಲ್ಲ. ಅವರ ಗುರುತನ್ನು ರಹಸ್ಯವಾಗಿಡುವುದು ಆಪರೇಷನಲ್ ಸೆಕ್ಯೂರಿಟಿಯ ಒಂದು ಪ್ರಮುಖ ಭಾಗವಾಗಿದೆ. ಅದೇ ರೀತಿ ಯಾವ ಪೈಲಟ್ ಯಾವ ವಿಮಾನದಲ್ಲಿ ಯಾವ ಕ್ಷಿಪಣಿಯನ್ನು ಬಳಸಿದರು, ಯಾವ ಸಮಯದಲ್ಲಿ ಯಾವ ದಿಕ್ಕಿನಿಂದ ದಾಳಿ ನಡೆಸಿದರು ಅಥವಾ ಪ್ರತಿ ಪೈಲಟ್ನ ನಿಖರ ಕೊಡುಗೆ ಏನು ಎಂಬಂತಹ ಸೂಕ್ಷ್ಮ ಮಾಹಿತಿಗಳು ಸಾರ್ವಜನಿಕವಾಗಿ ಬಿಡುಗಡೆಯಾಗುವ ಸಾಧ್ಯತೆ ಸದ್ಯಕ್ಕೆ ಕಡಿಮೆ. ಇನ್ನು ಆಪರೇಷನ್ ಸಿಂಧೂರ್ನ ವ್ಯಾಪಕ ಹಿನ್ನೆಲೆಯನ್ನು ನೋಡಿದರೆ ಇದು ಕೇವಲ ಒಂದು ದಿನದ ಕಾರ್ಯಾಚರಣೆಯಾಗಿರಲಿಲ್ಲ. ಮೇ 7ರಂದು ಆರಂಭವಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಲವು ಹಂತಗಳಲ್ಲಿ ತೀವ್ರ ಸೇನಾ ಸಂಘರ್ಷ ನಡೆಯಿತು. ಸುಮಾರು 87ರಿಂದ 88 ಗಂಟೆಗಳ ಅವಧಿಯಲ್ಲಿ ಸಂಘರ್ಷ ತೀವ್ರಗೊಂಡು ಮೇ 10ರ ವೇಳೆಗೆ ಕದನ ವಿರಾಮದ ವ್ಯವಸ್ಥೆ ಜಾರಿಗೆ ಬಂತು. ಆರಂಭಿಕ ಭಾರತೀಯ ದಾಳಿಗಳ ಉದ್ದೇಶ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದೇ ಆಗಿತ್ತು. ಭಾರತವು ತನ್ನ ಆರಂಭಿಕ ದಾಳಿಗಳನ್ನು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿಸದೆ ಭಯೋತ್ಪಾದಕ ಶಿಬಿರಗಳು ಮತ್ತು ಮೂಲಸೌಕರ್ಯಗಳ ಮೇಲಷ್ಟೇ ಕೇಂದ್ರೀಕೃತವಾಗಿದ್ದವು ಎಂದು ಹೇಳಿತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಳಭಾಗದಲ್ಲಿರುವ ಶತ್ರು ಗುರಿಗಳ ಮೇಲೆ ದಾಳಿ ನಡೆಸುವ ಸಾಮರ್ಥ್ಯವನ್ನು ಭಾರತೀಯ ವಾಯುಪಡೆ ಪ್ರದರ್ಶಿಸಿತು. ವಿಶೇಷವಾಗಿ ಮುರಿತ್ಕೆ ಮತ್ತು ಬಹವಾಲ್ಪುರ ಮೇಲಿನ ದಾಳಿಗಳು ಬಹಳ ಮಹತ್ವ ಪಡೆದವು. ಈ 2 ಸ್ಥಳಗಳು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಆಳದಲ್ಲಿವೆ. 1971ರ ನಂತರ ಪಾಕಿಸ್ತಾನದ ಪಂಜಾಬ್ ಪ್ರದೇಶದ ಆಳದಲ್ಲಿರುವ ಇಂತಹ ಪ್ರಮುಖ ಶತ್ರು ಗುರಿಗಳ ಮೇಲೆ ಭಾರತದ ಅತ್ಯಂತ ಗಮನಾರ್ಹ ದಾಳಿಗಳಲ್ಲಿ ಇವು ಸೇರಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದರಿಂದ ಆಪರೇಷನ್ ಸಿಂಧೂರ್ ಕೇವಲ ಕ್ಷಿಪಣಿ ಅಥವಾ ಯುದ್ಧ ವಿಮಾನಗಳ ಕಾರ್ಯಾಚರಣೆಯಾಗಿರದೆ
ಭಾರತದ ದೀರ್ಘಕಾಲದ ಸೇನಾ ಸಿದ್ಧತೆ, ಗುಪ್ತಚರ ಮಾಹಿತಿಗಳು, ನಿಖರ ಗುರಿ ಆಯ್ಕೆ ಮತ್ತು ವಿವಿಧ ಪಡೆಗಳ ಸಮನ್ವಯವನ್ನು ತೋರಿಸಿದ ಕಾರ್ಯಾಚರಣೆಯಾಗಿ ಗುರುತಿಸಿಕೊಂಡಿದೆ. ಮತ್ತು ಈ ಸಂಪೂರ್ಣ ಚಿತ್ರದಲ್ಲಿ ಮಹಿಳಾ ಯುದ್ಧ ವಿಮಾನದ ಪೈಲಟ್ಗಳ ಪಾತ್ರವು ಅತ್ಯಂತ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ ನಲ್ಲಿ ಮಹಿಳೆಯರ ಪ್ರವೇಶ ಆರಂಭವಾಗಿ ಸುಮಾರು 1 ದಶಕ ಕಳೆದಿದೆ. ಈ ಅವಧಿಯಲ್ಲಿ ಮಹಿಳಾ ಅಧಿಕಾರಿಗಳು ಕಠಿಣ ತರಬೇತಿಯನ್ನು ಪೂರ್ಣಗೊಳಿಸಿ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಗಳಿಸಿದ್ದಾರೆ. ಈಗ ಅವರ ಪಾತ್ರ ತರಬೇತಿ ಅಥವಾ ಪ್ರದರ್ಶನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನೈಜ ಯುದ್ಧ ಪರಿಸ್ಥಿತಿಯಲ್ಲಿಯೂ ಅವರು ಪ್ರಮುಖ ಕಾರ್ಯಾಚರಣೆಗಳ ಭಾಗವಾಗಿದ್ದಾರೆ ಎಂಬುದು ಈ ಬೆಳವಣಿಗೆಯ ದೊಡ್ಡ ಅರ್ಥವಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಮಹಿಳಾ ಯುದ್ಧ ವಿಮಾನ ಪೈಲಟ್ಗಳ ಭಾಗವಹಿಸುವಿಕೆ ಭಾರತೀಯ ವಾಯುಪಡೆಯ ಬೆಳವಣಿಗೆಯಲ್ಲಿನ ಒಂದು ಮಹತ್ವದ ಮೈಲುಗಲ್ಲು. ಇದು ಯುದ್ಧ ಭೂಮಿಯಲ್ಲಿ ಸಾಮರ್ಥ್ಯಕ್ಕೆ ಲಿಂಗದ ಮಿತಿ ಇಲ್ಲ ಎಂಬುದನ್ನು ಮತ್ತೊಮ್ಮೆ ತೋರಿಸುತ್ತದೆ. ಕಠಿಣ ತರಬೇತಿ, ವೃತ್ತಿಪರ ಸಾಮರ್ಥ್ಯ, ಮಾನಸಿಕ ದೃಢತೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆ ಇವೇ ಒಬ್ಬ ಪೈಲಟ್ಗೆ ಅತ್ಯಂತ ಮಹತ್ವದ ಮಾನದಂಡಗಳು. ಮುರಿತ್ಕೆಯ ಮರ್ಕಜೆ ತೊಯ್ಬಾ ಮೇಲಿನ ದಾಳಿಯಲ್ಲಿ ಭಾಗವಹಿಸಿದ್ದರೆಂದು ವರದಿಯಾಗಿರುವ ಆ ಮಹಿಳಾ ಫ್ಲೈಟ್ ಲೆಫ್ಟಿನೆಂಟ್ ಅವರ ಹೆಸರು ಇಂದು ಸಾರ್ವಜನಿಕರಿಗೆ ತಿಳಿದಿಲ್ಲ. ಬಹುಶಃ ಮುಂದೆಯೂ ತಿಳಿಯದೇ ಇರಬಹುದು. ಆದರೆ ಅವರಂತಹ ಮಹಿಳಾ ಅಧಿಕಾರಿಗಳು ದೇಶದ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ನಿರ್ವಹಿಸಿರುವ ಪಾತ್ರವು ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ನಾರಿ ಶಕ್ತಿಯ ಹೊಸ ಅಧ್ಯಾಯವನ್ನು ತೋರಿಸುತ್ತದೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪೈಲಟ್ಗಳ ಗುರುತು ಹಾಗೂ ಅವರ ವೈಯಕ್ತಿಕ ಕೊಡುಗೆಗಳಿಗೆ ಸಂಬಂಧಿಸಿದ ಹಲವು ವಿವರಗಳು ಇನ್ನೂ ರಹಸ್ಯವಾಗಿವೆ. ಆದ್ದರಿಂದ ಅಧಿಕೃತವಾಗಿ ದೃಢಪಡಿಸದೆ ಯಾವುದೇ ವೈಯಕ್ತಿಕ ಹೆಸರು ಅಥವಾ ನಿರ್ದಿಷ್ಟ ಶಸ್ತ್ರಾಸ್ತ್ರ ಬಳಕೆಯ ಮಾಹಿತಿಯನ್ನು ಅಂತಿಮ ಸತ್ಯವೆಂದು ಪರಿಗಣಿಸಬಾರದು. ರಕ್ಷಣಾ ಮತ್ತು ಭದ್ರತಾ ಮೂಲಗಳ ವರದಿಗಳನ್ನು ಆಧರಿಸಿದ ಮಾಹಿತಿ ಕಾರ್ಯಾಚರಣೆಯ ಇನ್ನಷ್ಟು ಸೂಕ್ಷ್ಮ ವಿವರಗಳು ಇನ್ನೂ ಕ್ಲಾಸಿಫೈಡ್ ಆಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.